ಮಕ್ಕಳಿ ಚಿಂಚಲಿ ಆಟಗಾರ್ತಿಯರಿಗೂ ಕೂಡ ಜಲ್ಲೆ ಗುರುಪತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಪುರುಷರ ಅಂಕಣದಲ್ಲಿ ಪಂದ್ಯ ಆರಂಭ. ಮೂರನೇ ಕ್ವಾರ್ಟರ್ ಫೈನಲ್ ತಾವುಗಳು ಕೂಡ ನೋಡ್ಲಿಕ್ಕೆ ಸಿದ್ಧರಾಗಿವೆ. ಒಂದೇ ಕ್ಷೇತ್ರದ ತಂಡಗಳು ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ತಂಡಗಳು ಬಲಿಷ್ಠ ತಂಡಗಳು ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕ್ಲಿ ಒಂದು ಕಡೆ ಇದ್ದಾರೆ. ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಚಿಂಚಲಿ ಮಾಯಕ್ಕನ ಪುಣ್ಯನೆಲೆಯಿಂದ ಆಗಮಿಸಿದಂತ ಜೈಬಾಕಳಿ ಚಿಂಚಲಿ. SSB ಗೋಲಿ ಮೋಳೆ ಸಿದ್ದರಾಮೇಶ್ವರ ಮುಗಲ್ಕೋಡ್ ಯಾಕೆ ಲೈಕ್ ಮಾಡ್ತಾ ಇದ್ದೀರಿ? ನಾವು ಜಲ್ದಿ ಮೈದಾನದಲ್ಲಿ ಬರಬೇಕು. SSB ಗೋಲಿ ಮೋಳೆ ಮತ್ತು ಸಿದ್ದರಾಮೇಶ್ವರ ಮುಗಲ್ಕೋಡ್. ಅದಾದ ನಂತರ ಲಾಸ್ಟ್ ಕ್ವಾರ್ಟರ್ ಫೈನಲ್ SSB ಕಾಲೇಜ್ ಹಾರುಗಿರಿ ವರ್ಷೆ ಆಬಾಜಿ ಫೌಂಡೇಶನ್ ಬಿಲ್ಡಿಂಗ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರ ಚೇತನ್ ಅವರ ದಾಳಿ. ಎರಡು ಬಲಿಷ್ಠ ತಂಡಗಳ ನಡುವಿನ ರೋಚಕ ಪಂದ್ಯದಲ್ಲಿ ಚೇತನ್ ಅವರ ಬಂಧನ. SSB ಕಾಲೇಜ್ ಮೋಳೆ ಸಿದ್ದರಾಮೇಶ್ವರ ಮುಗಲ್ಕೋಡ್. ಆಫೀಸರ್ as follows: ಸುಕುಮಾರ್ ಗಳಸ್ಕರ್ ರೆಫರಿ, JM ಚವಲಾ ಸರ್, ಸುಶಾಂತ್ ಒಕಳೆ ಸರ್ ಅಂಪೈರ್, BR ಕಾಂಬ್ಳೆ ಸರ್ ಸ್ಕೋರರ್, ಮಾರುತಿ ನಾರ್ವೇಸ್ಕರ್ ಅಸಿಸ್ಟೆಂಟ್ ಸ್ಕೋರರ್, ಬಾಬು ಕೋಟ್ಗಿ ಸರ್ ಅಸಿಸ್ಟೆಂಟ್ ಸ್ಕೋರರ್, ಶಾಂತಿನಾಥ್ ನಾಸಿಪುಡಿ ಡೂ ಆರ್ ಐ ರೆಫರಿ, ಆಲ್ ಆಫೀಸರ್ ಟೇಕ್ ಟರ್ನ್ಸ್. ಅದ್ಭುತವಾದ ಪ್ರಯತ್ನದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಅಡ್ಡದ ಸಂಪಾದನೆ ಹಾಲಪ್ಪ ಅವರು ಯಶಸ್ಸು ಕಾಣ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಪರ್ಸು ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ ಎಚ್ಚರಿಕೆಯ ಹೆಜ್ಜೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ತಂಡದಲ್ಲಿ ಚಾಣಕ್ಷವುಳ್ಳಂತ ಆಟಗಾರರು, ಒಂದು ಕಡೆ KG ಭಾಗದ ಆಟಗಾರರು, ಇನ್ನೊಂದು ಕಡೆಗೆ ಅನುಭವಿ ಪಡೆದ ಆಟಗಾರರು. ಬಲಿಷ್ಠವಾದ ಟಕಲ್ ಆಗ್ತಾ ಇದೆ. ಪರ್ಸು ಅವರ ಬಂಧನ, ವೇಗದ ದಾಳಿಗಾರನ ಬಂಧನ ಆಗಿದೆ. ಹಂಗೇನಲ್ಲ ಹಂಗೆ ತಿಳಿಯಂಗಿಲ್ಲ. ದಯವಿಟ್ಟು ಇಲ್ಲಿ ಈ ಕಡೆಗೆ ಎಂಟ್ರೆನ್ಸ್ ನಲ್ಲಿ ನಿಂತಂತವ್ರು ಎಲ್ಲ ಪ್ರೇಕ್ಷಕ ಬಂಧುಗಳು ನಿಮ್ಗೋಸ್ಕರ ಗ್ಯಾಲರಿ ಇದೆ. ಆದ್ಮೇಲೆ ತಾವೆಲ್ಲ ಕೂಡ ಗ್ಯಾಲರಿಗೆ ಆಗಮಿಸಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ. ಈಗಾಗಲೇ ಮೂರನೇ ಕ್ವಾರ್ಟರ್ ಫೈನಲ್ಗೆ ಮಹಿಳಾ ವಿಭಾಗದಲ್ಲಿ ಕರೆ ನೀಡಿದಂತ ಆಟಗಾರ್ತಿಯರು ತಕ್ಷಣವೇ ಅಂಕಣ 1ಕ್ಕೆ ಬರಬೇಕು. ಚಂಪಾ ಎಲ್ಲಿದೆ? ಶ್ರೀಮಂತ ಪ್ರಭಾತ್ ಸರ್ ತಕ್ಷಣ ಕೋರ್ಟ್ ನಂಬರ್ 2ಕ್ಕೆ ಕಳಿಸಿ ಅವರನ್ನ. ಡಿಜಿಟಲ್ ಸ್ಕೋರ್ ಬೋರ್ಡ್ ಆಪರೇಟರ್. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದ್ದ ರಮೇಶ್ ರವರ ಬಂಧನ. ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಎರಡು ತಂಡದಲ್ಲಿ ಅಷ್ಟೇ ಒಳ್ಳೆಯ ಆಟಗಾರಿದ್ದಾರೆ. ಸುಪಡಿಗಲ ಮತ್ತೊಮ್ಮೆ ಹಾಲಪ್ಪ ಆರಂಭಿಕ ಆಟಗಾರ ಅಂಕಣದಲ್ಲಿ. ರೈಟ್ ಕಾರ್ನರ್ ಭಾಗದಲ್ಲಿ ಲಕ್ಕಪ್ಪ ಇದ್ರೆ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಮರ್, ಇದ್ರ ಮಧ್ಯದಲ್ಲಿ ಹಾಲಪ್ಪ ಅವರ ದಾಳಿ. ಎಚ್ಚರಿಕೆಯ ಹೆಜ್ಜೆ ನೆಡ್ತಾ ಎಡಬದಿಯಿಂದ ದಾಳಿ ಮಾಡ್ತಾ ಇದ್ದಾರೆ. ರೋಚಕ ಹಣಾಹಣಿ ಪಂದ್ಯ. ಒಂದೇ ತಾಲೂಕಿನ ತಂಡಗಳು, ರಾಯಬಾಗ್ ತಾಲೂಕಿನ ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯದಲ್ಲಿ ಸಾಕ್ಷಿ ಆಗ್ತಾ ಇದ್ದಾವ. ಮತ್ತೊಮ್ಮೆ ಇಲ್ಲಿ ಮತ್ತೊಮ್ಮೆ ಡಿಫೆನ್ಸ್ ಭಾಗದ ಆಟಗಾರ ಸಂದೀಪ್ ಅವರು ದಾಳಿ ಭಾಗ್ಯ ಮುಂದೆ ಆಗ್ತಾ ಇದ್ದಾರೆ. ಇನ್ನು ಮುಂದೆ ನಡೀತಕ್ಕಂಥ ಎಲ್ಲಾ ಪಂದ್ಯಗಳು ಬಹಳ ಒಂದು ಹೈ ವೋಲ್ಟೇಜ್ ಪಂದ್ಯಗಳ ಹಂತದಲ್ಲಿ. ಮಾಡು ಎಲ್ಲವೇ ಮಾಡಿ ನಿರಂತರ ದಾಳಿಯಲ್ಲಿ ಮತ್ತೊಮ್ಮೆ ಹಾಲಪ್ಪ ದಾಳಿ ಇದೆ. ಅದ್ಭುತವಾದ ಪ್ರಯತ್ನದಲ್ಲಿ ಯಶಸ್ಸು. ಒಳ್ಳೆಯ ಪ್ರಯತ್ನದಲ್ಲಿ ಯಶಸ್ಸು ಆಗ್ತಾ ಇದ್ರೆ 5-0 ಅಲ್ಲಿ ಪಂದ್ಯ. ಇಲ್ಲಿ ಮತ್ತೊಮ್ಮೆ ಸಂಧಿ. ಬಲಿಷ್ಠವಾದ ಪಂದ್ಯ ಇದೆ ಅಂಕಣದಲ್ಲಿ. ಎಚ್ಚರಿಕೆಯ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ ಎರಡು ತಂಡದಲ್ಲಿ ಅಷ್ಟೇ ಚಾಣಕ್ಷುಳ್ಳಂತ ಆಟಗಾರರು. ಎಂದ ಪ್ರಯತ್ನ ಮೀಡ್ಲಾಂಡ್ ಹತ್ತಿರ ಎದುರು ಆದ್ರೂ ಕೂಡ ವಿಫಲ. ರೈಟ್ ಸಾವ್. ಲೋನ ಅಂಕದ ಸಂಪಾದನೆ ಆಗ್ತಾ ಇದೆ. 1+2 3.2 ಮೇಕ್ಲಿ 9-0. ಫಸ್ಟ್ ಟೈಮ್ ಟು ನ್ಯೂ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಮ್ಮೆ ಚೇತನ್ ಅವರ ದಾಳಿ ಆರಂಭಗೊಂಡಿದೆ. ಮಹಿಳಾ ಪಂದ್ಯ ಪ್ರಾರಂಭ ಆಗಿ ಆರಂಭಿಕ ಆಟಗಾರ ಲೇಟ್ ಆಗ್ತಾ ಇದೆ. ಎರಡು ಹಂತದಲ್ಲಿ ಎಂತ ಪ್ರಯತ್ನದಲ್ಲಿ ಕಾದು ನಡುವ ನಿರೀಕ್ಷೆದ
ಕಡೆಗೆ ಮತ್ತೊಮ್ಮೆ ಹಲಪ ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ರೈಟ್ ಸಾವ್ ಪಾಯಿಂಟ್ ಟು ಚಿಂಚಲಿ. ಮತ್ತೊಮ್ಮೆ ಚೇತನ ವೇಗದ ದಾಳಿಗರ 5 ಜನ ಆಟಗಾರರ ಮಧ್ಯ ಎಚ್ಚರಿಕೆಯ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಮಿಸ್ಟೇಕ್ ಆಗಿದ್ದಾರೆ. ಮತ್ತೆರಡು ಅಂಕಗಳ ಸಂಪಾದನೆ. ಆರಂಭದಲ್ಲಿ ಒಂದು ಲೋನ ಅಂಕ ಸಂಪಾದನೆ ಮಾಡಿದಂತ ಮೆಕ್ಲಿ ತಂಡ ಡಿಫೆನ್ಸಿವ್ ಭಾಗದಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗಿ ಮತ್ತೆರಡು ಅಂಕಗಳ ನಷ್ಟಕ್ಕೆ 9-4 ಪಂದ್ಯ ಸಾಗುತ್ತಾ ಇದೆ. ಇದು ತೃತೀಯ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು. ಗೆದ್ದರ ಸೆಮಿಫೈನಲ್ಗೆ ಲಗ್ಗೆ ನೀಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಮಹಿಳಾ ಕಾದು ನಡುವ ನಿರೀಕ್ಷೆಯಲ್ಲಿ ಪುರುಷ ವಿಭಾಗದಲ್ಲಿ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಅಕಾಡೆಮಿ ಚಿಂಚಲಿ ವರ್ಸಸ್ ಮಹಾಲಕ್ಷ್ಮಿ ನೀಡುಗುಂದಿ. ಈ ಎರಡು ತಂಡ ಸಿದ್ಧತೆಯಲ್ಲಿರಬೇಕು. ಇದು ನಿಮಗೆ ಎರಡನೇ ಕರ್ಸ್. ಇನ್ ದ ವುಮೆನ್ ಸೆಕ್ಷನ್ SSNP ಕಾಲೇಜ್ ಹಾರ್ಗಿರಿ ಹುಕ್ಕೇರಿ ವರ್ಸಸ್ ಅವಾಜಿ ಫೌಂಡೇಶನ್ ಬಿಲ್ಡಿಂಗ್. SSNP ಕಾಲೇಜ್ ಹುಕ್ಕೇರಿ ವರ್ಸಸ್ ಅವಾಜಿ ಫೌಂಡೇಶನ್ ಬಿಲ್ಡಿಂಗ್. ಈ ಎರಡು ತಂಡ ಸಿದ್ಧತೆಯಲ್ಲಿರಬೇಕು. ಇದು ನಿಮಗೆ ಎರಡನೇ ಕರೆ. 9-4 ಪಂದ್ಯ ಪುರುಷರ ವಿಭಾಗದಲ್ಲಿ 9-4 ಇನ್ ಫೇವರ್ ಆಫ್ ಮೆಕ್ಲಿ. ಇಲ್ಲಿ ಮತ್ತೊಮ್ಮೆ ಮೆಕ್ಲಿ ತಂಡದ ಆಟಗಾರ ಅರುಣ್ ರವರ ದಾಳಿ ಭಾಗದಲ್ಲಿ ಎಚ್ಚರಿಕೆ ಹೆಜ್ಜೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆ ಇದೆ. ನಿಧಾನಗತಿಯಲ್ಲಿ ಪಂದ್ಯ ಮುಂದೆ ಸಾಗುತ್ತಾ ಇದೆ. ಕಾದು ನಡುವ ನಿರೀಕ್ಷೆ. ಸಾಕಷ್ಟು ಸಮಯದಲ್ಲಿ ಗೆಲುವಿನ ಮಾಲೆ ಯಾರ ಕೊರಳಿಗೆ ಅಂತ ಕಾದು ನಡುವ ನಿರೀಕ್ಷೆಯಲ್ಲಿ ಕಾತುರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದ ಶೀಘ್ರದಲ್ಲಿ ಉತ್ತರ. ಮಹಿಳಾ ವಿಭಾಗದಲ್ಲಿ 4-3 ಪಂದ್ಯ ಸಾಗುತ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಸುಪ್ಪಡಕಲವನ್ನದ ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ತಂಡದಲ್ಲಿ ಅಷ್ಟೇ ಅನುಭವಿ ಉಳ್ಳಂತ ಆಟಗಾರರು. ಸಾಕಷ್ಟು ಪಂದ್ಯ ಆಡಿದಂತ ಆಟದ ಅನುಭವದಲ್ಲಿ ಟೈಮ್ 2 ಹಂತದಲ್ಲಿ ವಿರಾಮದ ನಂತರ ನಾಯಕರೇ ತಂಡದ ತರಬೇತುದಾರರೇ ನಿಮ್ಮ ಮೊದಲಾರ್ಧದ ಸಮಯದ ಬೇಡಿಕೆ ಮುಕ್ತಾಯ. ಫಸ್ಟ್ ಹಾಫ್ ಟೈಮ್ ಔಟ್ ಈಸ್ ಓವರ್ ಅಂತ ಹೇಳ್ತಾ ಇದ್ದಾರೆ. ದಾಳಿ ಇದೆ. ಅರುಣ್ ಅವರ ದಾಳಿ ಅಂಕ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ದಾಳಿಯಲ್ಲಿ ಅದ್ಭುತವಾದ ಪ್ರಯತ್ನದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. 14 ಪಂದ್ಯ ಆ ಕಡೆಗೆ ದಾಳಿ ಭಾಗದಲ್ಲಿ ಚೇತನ್ ಅವರ ದಾಳಿ. ಎಂತ ರಣರೋಚಕ ಪಂದ್ಯ ಇದು. ಸುಧೀರ್ ಮತ್ತು ಅರುಣ್ ಅವರ ಕಾಂಬಿನೇಷನ್ ಟ್ಯಾಕಲ್. ಚೇತನ್ ಅವರ ಬಂಧನ. ಎರಡು ಅಂಕಣದಲ್ಲಿ ಅಷ್ಟೇ ರೋಚಕತೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮಹಿಳಾ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಕಬಡ್ಡಿಯನ್ನ ನೋಡಲಿಕ್ಕೆ ಆಗಮಿಸಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಬಲವೊಂದು ಕುತೂಹಲಕಾರಿ ಮೂಡಿಸಿದಂತ ಪಂದ್ಯ. ಎಲ್ಲಿ ನೋಡಬೇಕು ಎಲ್ಲಿ ಬಿಡಬೇಕಂತ ಪ್ರೇಕ್ಷಕರಲ್ಲಿ ಗೊಂದಲಕ್ಕೆ ಈಡಾದಂತ ಪಂದ್ಯಗಳು. 11-4 ಪಂದ್ಯ ಮತ್ತೊಂದು ಯಶಸ್ಸು ಆಗ್ತಾ ಇದೆ. ಅಲ್ಲಿ ಪ್ರಾರಂಭಿಕ ಆಟಗಾರ ಹಾಲಪ್ಪ ಮೇಕ್ಲಿ ತಂಡದ ಪ್ರಮುಖ ತಾರೆ. ದಾಳಿ ಭಾಗದಲ್ಲಿ 11-5 ಪಂದ್ಯ ಸಾಗುತ್ತಾ ಇದೆ. ಮತ್ತೊಂದು ಬೋನಸ್ ಪ್ಲಸ್ ಪಾಯಿಂಟ್.
ಮಹಿಳಾ ಅಂಕಣದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. 5-6ರಲ್ಲಿ ಪಂದ್ಯ. ಇಲ್ಲಿ ಮತ್ತೊಮ್ಮೆ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ ಮೆಕ್ಲಿ ಆಟಗಾರರಿಂದ. ಬಲಿಷ್ಠವಾದಂತಹ ಹಿಡಿತ. ಸರಿಯಾದ ಸಮಯಕ್ಕೆ ಹಾಫ್ ಟೈಮ್ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಮೆಕ್ಲಿ 14, ಜಯಮಾಕಳಿ ಚಿಂಚ್ಲಿ 5. 14 ಎಚ್ಚರಿಕೆಯಲ್ಲಿ ಹೆಜ್ಜೆ ನೀಡ್ತಾ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. 5 ಜನ ಆಟಗಾರ್ತಿಯರು. ಡು ಆಳೈ ದಾಳಿ ಇದೆ. ಯಶಸ್ಸು ಕಾಣ್ತಾ ಇದ್ದಾರೆ. ಡು ಆಳೈ ದಾಳಿಯಲ್ಲಿ ಸುಲಭದ ಪ್ರಯತ್ನದೊಂದಿಗೆ ಯಶಸ್ಸು ಆಗ್ತಾ ಇದ್ದಾರೆ. ದ್ವಿತೀಯಾರ್ಧ ಆರಂಭದಲ್ಲಿ ಪುರುಷರ ವಿಭಾಗದಲ್ಲಿ ಅಂಕಣ 2ರಲ್ಲಿ ಮತ್ತೊಮ್ಮೆ ಸಚಿನ್ ಏರ್ಫೋರ್ಸ್ ನಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಆಟಗಾರ. ರಾಜ್ಯ ದಿನಗಳಲ್ಲಿ ನಮ್ಮ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿಯನ್ನ ಆಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಜೊಲ್ಲೆ ಗ್ರೂಪ್ ವತಿಯಿಂದ. 14-5ರಲ್ಲಿ ಪಂದ್ಯ. 14-5. ಇಲ್ಲಿ ಮತ್ತೊಮ್ಮೆ ಚಿಂಚಲಿ ತಂಡಕ್ಕೆ ನುಂಗಲಾರದ ತುತ್ತಾಗಿರುವಂತಹ ಹಾಲಪ್ಪ. ಮುಂದಿನ ಕ್ವಾರ್ಟರ್ ಫೈನಲ್ ಹಂತ ಕೂಡ ಬಹಳ ಒಂದು ರಣರೋಚಕ ಹೈ ವೋಲ್ಟೇಜ್ ಪಂದ್ಯ. ಒಂದು ಕಡೆಗೆ ಕುರ್ಚಿ ಮತಕ್ಷೇತ್ರದ ಸೋಲಿಲ್ಲದ ಸರದಾರರು, ಇನ್ನೊಂದು ಕಡೆಗೆ ರಾಯಬಾಗ್ ಮತಕ್ಷೇತ್ರದ ಸೋಲಿಲ್ಲದ ಸರದಾರರು. ಅಕಾಡೆಮಿ ಚಿಂಚಲಿ ವಿರುದ್ಧ ಮಹಾಲಕ್ಷ್ಮಿ ನೆಡಗುಂದಿ. ಪಾಟೀಲ್ ಸರ್, ಈಗಾಗಲೇ ರಮೇಶ್ ಪಾಟೀಲ್ ವೇದಿಕೆಗೆ ಪರಮ ಪೂಜ್ಯರ ಆಗಮನ ಆಗ್ತಾ ಇದೆ. ಅವ್ರಿಗೂ ಕೂಡ ಪರಮ ಪೂಜ್ಯರಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಎಂತ ರೋಚಕ ಪಂದ್ಯ. 14-5ರಲ್ಲಿ ಪಂದ್ಯ. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. 7-6ರಲ್ಲಿ ಪಂದ್ಯ. ಮತ್ತೊಮ್ಮೆ ಮೂಲದ ಆಟಗಾರ್ತಿ ಮುಗಳಕೋಡ ತಂಡದ ಮೇಲೆ ದಾಳಿ ಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಗೆಲುವಿನ ಮಾಲೆ ಯಾರ ಕೊರಳಿಗೆ ಅಂತ ಕಾದು ನಡುವ ಇರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಅಕಾಡೆಮಿ ಚಿಂಚಲಿ ಮತ್ತು ಮಹಾಲಕ್ಷ್ಮಿ ನಿಡಗುಂದಿ. ಇದು ನಿಮಗೆ ಕೊನೆಗರೆ ಸಚಿನ್ ಅವರ ದಾಳಿ. ಇದು ಮಾಡು ಇಲ್ಲವ ಮಾಡಿ, ಅಂಕಪಡಿ ಇಲ್ಲದಿದ್ದರೆ ಅಂಕಣದಿಂದ ಆಚೆಗೆ ನಡು. ಎಂತ ಪ್ರಯತ್ನದಲ್ಲಿ ಮತ್ತೊಮ್ಮೆ ಸಚಿನ್ ಅವರ ಬಂಧನ. ಕಾಂತು ಮತ್ತು ಪ್ರದೀಪ್ ಅವರ ಕಾಂಬಿನೇಷನ್ ಟ್ಯಾಕಲ್. ಸೂಪರ್ ಟ್ಯಾಕಲ್ ದಾಳಿಯಲ್ಲಿ ಹಾಲಪ್ಪ. 15-5ರಲ್ಲಿ ಪಂದ್ಯ. 10 ಅಂಕದ ಮುನ್ನಡ. ಆಡೈ ದಾಳಿಯಲ್ಲಿ ಹಾಲಪ್ಪ ಅವರ ದಾಳಿ. ಸೂಪರ್ ಟ್ಯಾಕಲ್ ಆಡಿದ ರಮೇಶ್ ಮತ್ತು ಸಂದೀಪ್ ಅಮರ್ ರವರ ನಡುವಿನ ರೋಚಕ ದಾಳಿಯಲ್ಲಿ ಹಾಲಪ್ಪ ಅವರು ಎದುರಿಸ್ತಾ ಇದ್ದಾರೆ. ಬೌಂಟಿ ಬಡಿಯ ರೈಡ್ ಹ್ಯಾ. ಕೊನೆಯ ಆಟಗಾರ ರಮೇಶ್ ರವರ ದಾಳಿ ಇದೆ. ಅದ್ಭುತವಾದಂತ 1+2 3 ಪಾಯಿಂಟ್ ಗೋಸ್ ಟು ಮೇಕ್ಲಿ. ಟೈಮ್ 25. ಮತ್ತೊಮ್ಮೆ ಹಾಲಪ್ಪ ಬಿಡುವಿಲ್ಲದೆ ನಿರಂತರವಾಗಿ ದಾಳಿ ಭಾಗದಲ್ಲಿ ಕೆಡಿಸೋದಿಲ್ಲ. ಮಹಿಳಾ ವಿಭಾಗದಲ್ಲಿ ಕೂಡ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. 9-7ರಲ್ಲಿ ಪಂದ್ಯ. 2 ಅಂಕದ ಅಂತರದಲ್ಲಿ ಮೋಳೆ ತಂಡ, ಕಾಕವಾಡ ಕ್ಷೇತ್ರದ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ವಿಭಾಗದಲ್ಲಿ, ಪುರುಷರ ವಿಭಾಗದಲ್ಲಿ. ಮಹಿಳಾ ವಿಭಾಗದಲ್ಲಿ ಪಂದ್ಯದ ಮುಖ್ಯ ತೀರ್ಪುಗಾರರು ಅನುಭವಿ ಹಿರಿಯ ತೀರ್ಪುಗಾರರು ಸುಕುಮಾರ್ ಗಳತಿಗಿ ಸರ್ ಇದ್ರ. ಸಹ ತೀರ್ಪುಗಾರರಾಗಿ ಸುಶಾಂತ್ ಹೋಕ್ಲೆ ಸರ್ ಮತ್ತು ಜಯಂ ಚೌಗಲಾ ಸರ್ ಅವರು. ಸ್ಕೋರರ್ ಆಗಿ ವೀರೇಶ್ ಕಾಂಬ್ಳೆ ಸರ್. ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಶಾಂತಿನಾಥ್ ನಾಸಿಪುಡಿ ಸರ್. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಒಂದು ಬದಿಯಲ್ಲಿ ಬಾಬು ಕೋಟ್ಗಿ ಸರ್ ಇದ್ರೆ, ಇನ್ನೊಂದು ಬದಿಯಲ್ಲಿ ನಾರ್ವೇಕರ್ ಸರ್ ಅವರು. ಈ ಕಡೆಗೆ ಪುರುಷರ ವಿಭಾಗಕ್ಕೆ ಬಂದರ ಬಹಳ ಒಂದು ರೋಚಕವಾದಂಥ ಪಂದ್ಯಕ್ಕೆ ಸಾಕ್ಷಿ ಆಗುವಂತ ಪಂದ್ಯ. ಒಂದೇ ತಾಲೂಕಿನ ತಂಡಗಳು ಅಂಕಣದ ಬಲಭಾಗದಲ್ಲಿ. ಪಂದ್ಯದ ಮುಖ್ಯ ತೀರ್ಪುಗಾರರು ಹಿರಿಯ ತೀರ್ಪುಗಾರರು SK ಕುರ್ಬ್ಯಾಟ್ ಸರ್ ಇದ್ರೆ, ಇನ್ನೊಂದು ಕಡೆಗೆ
ಸಹ ತೀರ್ಪುಗಾರರಾಗಿ ವೀರೇಶ್ ಶಿವನಗೋಳು ಸರ್, ಬಾಲಿಶ್ ನಾಯ್ಕ್ ಸರ್ ಅವರು ಸ್ಕೋರರ್ ಆಗಿ ಸದಾಶಿವ ಯರಗಡ್ಡಿ ಸರ್ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಬಿಬಿ ಮಗ್ದುಮ್ ಸರ್ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹುಲ್ಲೆನವರು ಸರ್ ಇದ್ರೆ ಒಂದು ಬದಿಯಲ್ಲಿ, ಇನ್ನೊಂದು ಬದಿಯಲ್ಲಿ ಮಹೇಶ್ ಮಾಶೇಕರ್ ಅನುಭವಿ ತೀರ್ಪುಗಾರರ ಒಳಗೊಂಡಂತಹ ಇದು ಗ್ರ್ಯಾಂಡ್ ಫಿನಾಲಿ ಎಂಪಿ ಟ್ರೋಫಿ. ಡೂ ಆರ್ ಡೈ ಮೇಕ್ಲಿ ತನಗೆ ಮಾಡು ಇಲ್ಲವೇ ಮಡಿ. 27ರಲ್ಲಿ ಪಂದ್ಯ ಅರುಣ್ ಅವರ ದಾಳಿ. ಡೂ ಆರ್ ಡೈ ದಾಳಿಯಲ್ಲಿ ಕೊನೆ 5 ನಿಮಿಷ ಮೇಕ್ಲಿ ಮತ್ತು ಚಿಂಚಲಿ ತಂಡದ ನಾಯಕರ ಮತ್ತು ತರಬೇತಿದಾರರ ಗಮನಕ್ಕಾಗಿ both team captains are coach last remaining 5 minutes play. Or can rides out, no touch point, do or die. 28ರಲ್ಲಿ ಪಂದ್ಯ. ಇಲ್ಲಿ ಮತ್ತೊಮ್ಮೆ ಚೇತನ ಕಾದು ನಡುವ ನಿರೀಕ್ಷೆ ಇದೆ. ಒಂದು ಬದಿಯಲ್ಲಿ ರೈಟ್ ಕಾರ್ನರ್ ನಲ್ಲಿ ಅನಿಲ್ ಎತ್ತರ ಪಂದ್ಯ ಸೂಪರ್ ರೈಡ್ ಆಗ್ತಾ ಇದೆ. ಏರೋಪ್ಲೇನ್ ದಾಳಿ ಬರ್ತಾ ಇದೆ. ಕ್ಲಿಯರ್ ಮುಟ್ಟಿದರೆ ಹೋಗ್ಬೇಕು. 20-11ರಲ್ಲಿ ಪಂದ್ಯ. ಕೊನೆ ಆಟಗಾರ ಹಾಲಪ್ಪ. ಮೇಕ್ಲಿ ತಂಡ ಅಲ್ಲೊಂದು ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಕಾದು ನಡುವ ನಿರೀಕ್ಷೆಯಲ್ಲಿ ಹಾಲಪ್ಪ ಅವರ ದಾಳಿ ತಂಡಕ್ಕೆ ಆಶ್ರಯ ಆಗ್ತಾರ ಇಲ್ಲ ಕಾದು ನಡುವ ನಿರೀಕ್ಷೆ. ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸುಲಭದ ಬೋನಸ್ ನೀಡ್ತಾ ಇದ್ದಾರೆ ಹಾಲಪ್ಪ ಅವರಿಗೆ. ಈ ಬಾರಿ ಹಾಲಪ್ಪ ಅವರ ಬಂಧನ ಆಗಿದೆ. 1+2 3.2 ನಿಮಿಷ. 21-14 ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆದ್ಮೇಲೆ ಎರಡು ತಂಡದ ಆಟಗಾರರಿಗೆ ಬಹಳ ಒಂದು ಉತ್ತಮ ರೀತಿಯಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಮ್ಮೆ ಚೇತನ ಕಾದು ನಡುವ ನಿರೀಕ್ಷೆ ಇದೆ. ವೇಗದ ದಾಳಿಗಾರ ಅಂಕದ ಕಲೆ ಹಾಕ್ಲಿಕ್ಕೆ ಪ್ರಯತ್ನದಲ್ಲಿ. ಇಪ್ಪತ್ತೊಂದು 14ರಲ್ಲಿ ಪಂದ್ಯ. ಹಾಲಪ್ಪ ಅವರಿಗೆ ಬ್ಯಾಕ್ ಲೈನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಚಿಂಚಲಿ ಮೂಲದ ಆಟಗಾರರು. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರಣರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. 13-10ರಲ್ಲಿ ಪಂದ್ಯ. ಮೋಳೆ ತಂಡಕ್ಕೆ ಡೂ ಆರ್ ಡೈ. ಕೊನೆಯ 3 ನಿಮಿಷ. ಲಾಸ್ಟ್ 3 minutes go. Both team captain are coach. Remaining 3 minutes play. ಅಕಾಡೆಮಿ ಚಿಂಚಲಿ 21-14ರಲ್ಲಿ ಪಂದ್ಯ. ಮಹಾಲಕ್ಷ್ಮಿ ನಿಡುಗುಂದಿ ಅಕಾಡೆಮಿ ಚಿಂಚಲಿ ವಿಕ್ರಮ್ ದೇಸಾಯಿ ತಾವು ಜಲ್ದಿ ಮೈದಾನದಲ್ಲಿ ಬರಬೇಕು. ಬನ್ನಿ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 21-15ರಲ್ಲಿ ಪಂದ್ಯ. 21-50 ಮೇಕ್ಲಿ ತಂಡಕ್ಕೆ ಪ್ರದೀಪ್ ಸಗರೆ ಸರ್ ಅವರ ಕೋಚ್ ಅಲ್ಲಿ, ಈ ಕಡೆಗೆ ಸಂಜೀವ್ ಮಸಾಲ್ಜಿ ಸರ್ ಅವರ ಕೋಚ್ ಅಲ್ಲಿ. ಕಾದು ನಡುವ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾರ ಅಂಕಣದಿಂದ ಆಚೆಗೆ ಕಳಿಸ್ತಾ ಇದ್ದಾರೆ. 22-15ರಲ್ಲಿ ಪಂದ್ಯ. ಇದು ಉತ್ತರ ಕರ್ನಾಟಕದ ಕುಂದಾನಗರಿ ಬೆಲ್ಲದ ನಾಡು ಬೆಳಗಾವಿ ಜಿಲ್ಲೆಯ ಮಣ್ಣಿನಲ್ಲಿ ಆಡುತ್ತಿರುವಂತ ಆಟಗಾರರ ನೋಡಿನ ರೋಚಕ ಪಂದ್ಯ. 22-15ರಲ್ಲಿ ಪಂದ್ಯ. ಇಲ್ಲಿ ಕೂಡ ಯೂನಿವರ್ಸಿಟಿ ಬ್ಲೂ ಆದಂತ ಆಟಗಾರ ಪರಶುರಾಮ. ಲಾಸ್ಟ್ 2 minutes ಗೋ. ಕೊನೆ 2 ನಿಮಿಷ. ಇಲ್ಲಿ ಮತ್ತೊಮ್ಮೆ ಹಾಲಪ್ಪ. ಆರಂಭದ ಉದ್ದಕ್ಕೂ ಕೂಡ ಅಂತರದಲ್ಲಿದೆ ಮೇಕ್ಲಿ ತಂಡ. ಅದು ನಡುವ ನಿರೀಕ್ಷೆಯಲ್ಲಿ ಟೈಮ್ 22-16. ಅಂತಿಮ ಕ್ಷಣಾರ್ಧದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಪರಸು ದಾಳಿ ಭಾಗದಲ್ಲಿ 2 points.
18-22 ಪಂದ್ಯ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. 22-18 ಪಂದ್ಯ ಇದೆ. ಎಂದಾರನ ರೋಚಕ ಪಂದ್ಯ. ಗೆಲುವಿನ ಮಾಲೆ ಯಾರ ಕೊರಳಿಗೆ? ಗೆದ್ದವರ ಕೊರಳಿಗೆ. ನೋಡುಗರ ಮನಸ್ಸೆಳೆದಂತ ಆಟಗಾರರು. ಪ್ಯಾನ್ ಕೊಡ್ಬೇಕಿನ್ನ. 22-18. ಥರ್ಡ್ ರೈಟಾ? ಲಾಸ್ಟ್ ರೈಡ್ ಇದೆ. ಇಲ್ಲೋ ಮೇ ಇಲ್ಲ ಏನ ಇಲ್ಲ ನೋಡಕ್ಕೆ ಹಾಲಪ್ಪವರ ದಾಳಿ. ಒಂದು ಕೊಡ್ತಾರೆ. ಒಂದು